ಎಕ್ಸಿಟ್ ಪೋಲ್ ಆಯಿತು. ನಾಳೆ ಖಚಿತ ಅಂಕಿ ಅಂಶಗಳು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಅನ್ನುವಂಥದ್ದು ಗೊತ್ತಾಗುತ್ತೆ. ಮಹಾ ತೀರ್ಪಿನ ದಿನ ನಾಳೆ. ಎಕ್ಸಿಟ್ ಪೋಲ್ಗಳಲ್ಲಿ ಎನ್ಡಿಎಗೆ ಅಧಿಕಾರ ಪಕ್ಕ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಹೀಗಿರುವಾಗ ವಿಜಯೋತ್ಸವಕ್ಕೆ ಬಿಜೆಪಿ ಈಗಿನಿಂದಲೇ ತಯಾರಿಯನ್ನ ಕೂಡ ನಡೆಸಿಕೊಳ್ತಾ ಇದೆ, ಸಿದ್ಧತೆಯನ್ನ ಮಾಡ್ತಾ ಇದೆ ವಿಜಯೋತ್ಸವಕ್ಕೆ. ಎಕ್ಸಿಟ್ ಪೋಲ್ ಭವಿಷ್ಯವಾಣಿ ನಿಜವಾಗ್ಬಿಟ್ರೆ ಅದ್ಭುತವಾದಂತಹ ವಿಜಯೋತ್ಸವ ನಡೆಸೋದಕ್ಕೆ ತಯಾರಿಗಳೆಲ್ಲ ಕಡೆ ಆಗ್ತಾ ಇದೆ. ಮೋದಿ ನಿವಾಸದಿಂದ ಬಿಜೆಪಿ ಕಚೇರಿವರೆಗೂ ಕೂಡ ರೋಡ್ ಶೋ ಮಾಡುವ ಸಾಧ್ಯತೆ ಇದೆಯಂತೆ. ರೋಡ್ ಶೋನಲ್ಲಿ ಸುಮಾರು 1 ಲಕ್ಷ ಮಂದಿ ಭಾಗಿಯಾಗೋ ನಿರೀಕ್ಷೆ ಇದೆ. ಆ ಜೋಶ್ನಲ್ಲಿ ಜೂನ್ 9ಕ್ಕೆ ಮೋದಿ ಪ್ರಮಾಣ ವಚನವನ್ನ 3ನೇ ಬಾರಿಗೆ ಪ್ರಧಾನಿಯಾಗಿ ಒಂದು ಪ್ರಮಾಣ ವಚನ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಜೂನ್ 9ಕ್ಕೆ. ಸೊ ಕರ್ತವ್ಯ ಪಥದಲ್ಲಿ ಮೋದಿ ಪ್ರಮಾಣ ವಚನ ಕೂಡ ಸಾಧ್ಯತೆ ಇದೆ. ಸೊ ಇವೆಲ್ಲವೂ ನಿಂತಿರುವಂಥದ್ದು ನಾಳೆಯ ರಿಸಲ್ಟ್ ಹಿನ್ನೆಲೆಯಲ್ಲಿ. ಈಗ ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇರುವಂಥದ್ದು, ಇವ್ರು ಹೇಳಿದಂತೆ ಈ ಸಲ 400ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಸ್ಪಷ್ಟ ಬಹುಮತದೊಂದಿಗೆ ಎನ್ಡಿಎ ಸರ್ಕಾರವೇ ಅಧಿಕಾರಕ್ಕೆ ಅಥವಾ ಅಧಿಕಾರದ ಗದ್ದುಗೆಯನ್ನ ಇರುತ್ತೆ. ಮೋದಿಯೇ ಮತ್ತೊಮ್ಮೆ ಪ್ರಮಾಣ ವಚನವನ್ನ ಪ್ರಧಾನಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಒಂದು ಭವಿಷ್ಯವನ್ನ ಸಮೀಕ್ಷೆಗಳು ನುಡಿದಿದೆ. ಈ ಹಿನ್ನೆಲೆಯಲ್ಲಿ ಈಗ ಹಲವು ಕಡೆ ನಾವು ಕೇಳ್ಪಟ್ವಿ, ಯಾವಾಗ ಎಕ್ಸಿಟ್ ಪೋಲ್ಗಳು ಎನ್ಡಿಎ ಪರವಾಗಿ ಬರೋಕ್ ಶುರುವಾಯಿತು, ನಿನ್ನೆಯಿಂದಲೇ ಸ್ವೀಟ್ಗಳನ್ನ ತಯಾರಿ ಮಾಡ್ತಾ ಇದ್ದಾರಂತೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ, ಅಂದ್ರೆ ಸಿಹಿಯನ್ನ ಹಂಚಿ ಸಂಭ್ರಮವನ್ನ ಪಡೋದಕ್ಕೆ. ಈ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಮಾಹಿತಿ ಅಂದ್ರೆ ಆಲ್ರೆಡಿ ಚುನಾವಣೆ ಮುಗಿಸಿದ್ರು, ಅದಾದ್ಮೇಲೆ ಸುಮಾರು 45 ಗಂಟೆಗಳ ಕಾಲ ಸುದೀರ್ಘ ಧ್ಯಾನ ಮುಗಿಸಿದ ಮೋದಿ ನಿನ್ನೆ ಯಾವಾಗ ಗೆಲ್ತೀವಿ ಅನ್ನುವಂತಹ ಭವಿಷ್ಯ ಎಕ್ಸಿಟ್ ಪೋಲ್ಗಳು ನುಡಿದ್ವೋ ಸಭೆಗಳ ಮೇಲೆ ಸಭೆ ಕೂಡ ಮಾಡಿದಾರಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಈಗ ಚುನಾವಣೋತ್ತರ ಸಮೀಕ್ಷೆಯ ಭವಿಷ್ಯವನ್ನ ನಂಬಿರುವಂತಹ ಬಿಜೆಪಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿ ಹಲವು ಕಡೆ ಸಿಹಿ ತಯಾರಿಯನ್ನ ಕೂಡ ಹಮ್ಮಿಕೊಂಡಿದ್ದಾರಂತೆ. ಸೊ ನಾಳಿನ ಕಾರ್ಯಕ್ರಮಗಳು ಹೇಗಿರ್ಬೋದು, ಇವರ ಒಂದು ಖುಷಿಯನ್ನ ವ್ಯಕ್ತಪಡಿಸೋದಾದ್ರೆ ಶಬೀರ್? ವಿಜಯ್, ಈಗಾಗಲೇ ನೋಡಿ ಆ ಎಕ್ಸಿಟ್ ಪೋಲ್ಗಳಲ್ಲಿ ಸ್ಪಷ್ಟವಾದಂತ ಬಹುಮತವನ್ನ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಎಕ್ಸಿಟ್ ಪೋಲ್ಗಳಲ್ಲಿ ಕೊಡಲಾಗಿದೆ. ಹೀಗಾಗಿ ಬಹುತೇಕ ಅಧಿಕಾರಕ್ಕೆ 3ನೇ ಬಾರಿ ಬರುವಂತದ್ದು ಖಚಿತ ಆಗಿರುವಂತದ್ದು. ಮತ್ತೆ ವಿಶೇಷವಾಗಿ ಈ ಬಾರಿಯ ಬಿಜೆಪಿಯ ಗೆಲುವು ಏನಿದೆ ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಏನು ಜವಾಹರ್ಲಾಲ್ ನೆಹರು ಅವರು ಬಿಟ್ರೆ ಸತತವಾಗಿ 3 ಬಾರಿ ಗೆದ್ದಂತ ಪ್ರಧಾನಿಗಳು ಯಾರು ಇಲ್ಲ. ಇಂದಿರಾ ಗಾಂಧಿ ಅವರು 3 ಬಾರಿ ಆಗಿದ್ರು ಕೂಡ ಅದು ಸತತವಾಗಿರ್ಲಿಲ್ಲ. ಹೀಗಾಗಿ ಅದಾದ ಬಳಿಕ ಪ್ರಧಾನಮಂತ್ರಿಗಳು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ವಿಶೇಷವಾಗಿ ಈ ಒಂದು ಗೆಲುವನ್ನ ಸಂಭ್ರಮಿಸಲಿಕ್ಕೆ ಬಿಜೆಪಿ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಕಾರ್ಯಕರ್ತರು ಲಡ್ಡೂವನ್ನ ತಯಾರಿ ಮಾಡಿ ಸಿಹಿ ಹಂಚಿಕೆಗೆ ತಯಾರಿಯನ್ನ ನಡೆಸ್ಕೊಂಡಿರುವಂತದ್ದು. ಇದ್ರ ಬೆನ್ನಲ್ಲೇ ಈಗಾಗಲೇ ಬಿಜೆಪಿ ನಾಯಕರಿಗೂ ಕೂಡ ಸಭೆಯನ್ನ ನಡೆಸಿ ನಾಳಿನ ಸಂಭ್ರಮಾಚರಣೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವನ್ನ ಕೂಡ ಹಾಕೊಳ್ತಾ ಇದ್ದಾರೆ. ನಾಳೆ ಫಲಿತಾಂಶ ಬಂದ ಬಳಿಕ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ದೆಹಲಿಯಲ್ಲಿ ಒಂದು ಬೃಹತ್ ಸಮಾವೇಶ ಅಂದ್ರೆ ಕಾರ್ಯಕರ್ತರ ಸಮಾವೇಶವನ್ನು ಕೂಡ ಮಾಡಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಜನರು ಮತ್ತೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತ ನಿರೀಕ್ಷೆಗಳು ಕೂಡ ಇದಾವೆ. ಓಕೆ, ಸ್ಟೇ ವಿತ್ ಮೀ ಶಬೀರ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸೊ ಇದೀಗ ಜೂನ್ 9ಕ್ಕೆ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಸತತವಾಗಿ 3ನೇ ಬಾರಿಗೆ ಇದೀಗ ಎನ್ಡಿಎ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವ ನಿರೀಕ್ಷೆಯಲ್ಲಿದೆ.